ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-26ರ ಮಹತ್ವದ ಕೇಂದ್ರ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಏನೆಲ್ಲ ಇದೆ, ಮುಖ್ಯವಾಗಿ ವೇತನದಾರರಿಗೆ, ಮಧ್ಯಮ ವರ್ಗದ ತೆರಿಗೆದಾರರಿಗೆ 12 ಲಕ್ಷ ರೂಪಾಯಿ ತನಕ ಆದಾಯ ತೆರಿಗೆ ಇಲ್ಲ, ಆದಾಯ ತೆರಿಗೆಯಿಂದ ಅವರ ಆದಾಯವನ್ನ ಮುಕ್ತಗೊಳಿಸಲಾಗಿದೆ ಎನ್ನುವಂತಹ ಬಹಳ ದೊಡ್ಡ ಒಂದು ಅನೌನ್ಸ್ಮೆಂಟ್ ಅನ್ನ ಇವತ್ತಿನ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. ಹಾಗಾದ್ರೆ ಇವತ್ತಿನ ಬಜೆಟ್ನಲ್ಲಿ ವೇತನದಾರರಿಗೆ, ಮಧ್ಯಮ ವರ್ಗದವರಿಗೆ 12 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆ ಇಲ್ಲ ಅನ್ನುವ ವಿಚಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ದಿವಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನಲ್ಲಿ ಚಾರ್ಟೆಡ್ ಅಕೌಂಟಿಂಗ್ ಸೇವೆಯನ್ನ ಕೂಡ ಕೊಡ್ತಾ ಇರುವಂತಹ ಹಾಗೂ ಹಲವಾರು ವರ್ಷಗಳಿಂದ ಹಣಕಾಸು ವಲಯದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ದಿವಾಕರ್ ಅವರನ್ನ ಕಾರ್ಯಕ್ಕೆ ಬರಮಾಡೋಣ. ನಮಸ್ಕಾರ. ನಮಸ್ಕಾರ. ಅಂದ ಹಾಗೆ ಇವತ್ತಿನ ಕೇಂದ್ರ ಬಜೆಟ್ನಲ್ಲಿ ಎಲ್ಲರೂ ಕೂಡ ಬಹಳ ಒಂದು ಆಸಕ್ತಿ ಕಂಡು ಬಂತಹ ಒಂದು ಘೋಷಣೆ ಏನಂತಂದ್ರೆ 12 ಲಕ್ಷ ರೂಪಾಯಿ ತನಕ ಅವರ ಆದಾಯಕ್ಕೆ ತೆರಿಗೆ ಬರುವುದಿಲ್ಲ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ತಿಳಿಸೋಣ ಅಂತ. ಸೊ ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ಮೇನ್ ಫೀಚರ್ ಏನು ಅಂತ ಹೇಳ್ತೀರಾ? ಇವತ್ತಿಂದು ಈ ಬಜೆಟನ್ನು ನಾವು ಅದೇ ಇಷ್ಟು ಸುಮಾರು ವರ್ಷದಿಂದ ನಾವು ನೋಡ್ಕೊಂಡಿದ್ದೀವಿ. ಫ್ರಮ್ ದಿ ಇನ್ಸೆಪ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂದರೆ ನಾವು ಈಗ ಲಾಸ್ಟ್ 30 ಇಯರ್ಸಲ್ಲಿ ನೋಡಿದಾಗ ಒಂದು ಮೇಜರ್ ಇನ್ಕ್ರಿಮೆಂಟಲ್ ಬೆನಿಫಿಟ್ ಎಲ್ರಿಗೂ ಸಿಕ್ಕಿರೋ ಅಂತಂದರೆ ಈ ಬಜೆಟಲ್ಲಿ ಮ್ಯಾಕ್ಸಿಮಮ್ ಅಂತ ನನ್ನ ಒಪಿನಿಯನ್. ಯಾಕಂದರೆ ಅದೇ ಮೊದಲು ಅಪ್ ಟು 7 lakhs ತನಕ ಟ್ಯಾಕ್ಸ್ ಏನು ಬರ್ತಾ ಇರಲಿಲ್ಲ, ಅಂದ್ರೆ ಒಂದು ಲಿಮಿಟ್ ತನಕ. ಈ ಬಜೆಟ್ ಅಲ್ಲಿ 12 lakhs ಇನ್ಕಮ್ ಇರೋರ್ಗೆ, ಅಪ್ ಟು 12 lakhs ಇನ್ಕಮ್ ಇರೋರ್ಗೆ ಟ್ಯಾಕ್ಸ್ ಏನು ಬರದೇ ಇರೋಂಥ ಒಂದು ಈ ಬಜೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೇನ್ ಫೀಚರ್ ಅದೇ. ಯಾಕಂದ್ರೆ ಇನ್ಕ್ರಿಮೆಂಟಲ್ ಆಲ್ಮೋಸ್ಟ್ ಅರೌಂಡ್ ಒಂದು 40% ಇನ್ಕಮ್ನ ಜಾಸ್ತಿ ಮಾಡಿ ಮತ್ತೆ ಅಷ್ಟಕ್ಕೆ ಟ್ಯಾಕ್ಸ್ ಇಲ್ಲದೆ ಇರೋಂಗೆ ಇದು ಮಾಡ್ತಿದ್ದಾರೆ. ಸೊ ಫಸ್ಟ್ ಬಜೆಟ್ ಇಷ್ಟು ಇನ್ಕ್ರಿಮೆಂಟಲ್ ಬೆನಿಫಿಟ್ ಕೊಟ್ಟಿರೋ ಅಂತ ನನ್ನ ಭಾವನೆ. ಅಂದ್ರೆ ಈಗ ತಾವು ಹೇಳ್ತೀರಿ ಸಂಬಳದಾರರಿಗೆ, ಯಾರು ಮಿಡಲ್ ಕ್ಲಾಸ್ ನಲ್ಲಿ ಅಪ್ ಟು 12 ಲಕ್ಷವರೆಗೆ ಇನ್ಕಮ್ ಪಡಿದ್ದಾರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತೀರಾ? ಹೌದು. ಮೇನ್ ಏನಂತಂದ್ರೆ ಅದೇ, ಈಗ ನಾವು ಈ ನಮ್ಮ ಎಕಾನಮಿ ಡಿವೈಡ್ ಮಾಡಿದ್ರೆ ಅಪ್ಪರ್ ದಿಸ್ ಅನ್ ಹೈಯರ್ ಇನ್ಕಮ್ ಅರ್ನ್ ಮಾಡೋರು ಅವರೊಂದು, ಮಿಡಲ್ ಕ್ಲಾಸ್ ಅಲ್ಲೂ ಅಪ್ಪರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಂತ ನಾವು ಕ್ಲಾಸಿಫೈ ಮಾಡಿದ್ರೆ, ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ದೊಡ್ಡ ಬೆನಿಫಿಟ್. ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಅಂದರೆ ಅವ್ರ ಇನ್ಕಮ್ ಒಂದು ಅರೌಂಡ್ 6 lakhs ಇಂದ ಶುರು ಆಗಿರೋರ್ದೆಲ್ಲ ನಾವು ಒಂದು ಕ್ಯಾಟಗರಿ ಅಂತ ಮಾಡಿದ್ರೆ, ಒಂದು 6 lakhs ಆ್ಯಂಡ್ ಅಬೋವ್ ಇರೋರ್ದೆ ಎಲ್ಲ ಲೋವರ್ ಮಿಡಲ್ ಕ್ಲಾಸ್ ಅಂತ ಇದು ಮಾಡ್ಕೋಬಹುದು. ಒಂದು ಅಪ್ ಟು 50 lakhs ಅಂತ ನಾವು ಕ್ಯಾಟಗರೈಸ್ ಮಾಡಿಕೊಂಡು ಅಬೋವ್ 50 to 1 crore ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಮಾಡಿ, ಮತ್ತೆ ಅಬೋವ್ 1 crore ಇರೋದು ಅದೇ ಹೈಯರ್ ಲೆವೆಲ್ ಅಂತ ಇದು ಮಾಡಿಸ್ಕೋಬಹುದು. ಸೊ ಆ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ದೊಡ್ಡ ಬೆನಿಫಿಟ್. ಅಂದ್ರೆ ಸುಮಾರು ಅಂದ್ರೆ ಉಳಿತಾಯ ಟ್ಯಾಕ್ಸ್ ಸೇವಿಂಗ್ಸ್ ಅಂತೂ ಬರ್ತಾ ಇದೆ ಈ ಬಜೆಟ್ ಅಲ್ಲಿ. ಖಂಡಿತ. ಈಗ ಒಂದು ಓವರ್ ಆಲ್ ಆಗಿ ಹೇಳೋದಿದ್ರೆ ಖಂಡಿತವಾಗಿ ಬಹಳ ಲಾಭ ಆಗುತ್ತೆ ಅಂತ ಹೇಳಿದ್ರೆ, ನಾವೀಗ ಒಂದೊಂದಾಗಿ ವಿಚಾರಗಳನ್ನ ಹಂತ ಹಂತವಾಗಿ ಒಂದು ವಿಶ್ಲೇಷಣೆ ಮಾಡೋಣ ಅಂತ. ಈಗ ಮೊದಲು ಹೇಗಿತ್ತು ಟ್ಯಾಕ್ಸ್ ಸ್ಲ್ಯಾಬ್ ಅನ್ನುವಂಥದ್ದು ಒಂದು, ಮತ್ತೆ ಇವತ್ತಿನ ಬಜೆಟ್ ಅನೌನ್ಸ್ಮೆಂಟ್ ಯಾವ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ತಂದಿದೆ ಅಂತ ನಮ್ಮ ವೀಕ್ಷಕರಿಗೆ ವಿವರಿಸ್ತೀರಾ? ಅದೇ, ಈ ವರ್ಷ ಸ್ಲ್ಯಾಬ್ಸ್ ಅನ್ನ ಮೊದಲು ಈಗ್ಲೂ ಅದೇ ಓಲ್ಡ್ ರೆಜಿಮು ಮತ್ತೆ ನ್ಯೂ ರೆಜಿಮ್ ಅಂತ ಎರಡಿತ್ತು. ಓಲ್ಡ್ ರೆಜಿಮ್ ಅಲ್ಲಿ ಈ ಸಲ ಏನು ಬದಲಾವಣೆ ಅಂತದ್ದು ಇಲ್ವೇ ಇಲ್ಲ. ನ್ಯೂ ರೆಜಿಮ್ ಅಲ್ಲಿ ಈಗ ಹೆಚ್ಚಿನವರು ಒಂದು ಆಲ್ಮೋಸ್ಟ್ 95% ನಮ್ಮ ಟ್ಯಾಕ್ಸ್ ಪೇಯರ್ ಕಮ್ಯುನಿಟಿ ಏನಿದೆಯಾ ಅವರೆಲ್ಲ ನ್ಯೂ ರೆಜಿಮ್ ಅಲ್ಲೇ ಇದು ಮಾಡ್ತಾ ಇರೋದು, ಅಂದ್ರೆ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರೋದು. ಆ ನ್ಯೂ ರೆಜಿಮ್ ಅಲ್ಲಿ ಬೇರೆ ಬೇರೆ ಸ್ಲ್ಯಾಬ್ಸ್ ಇದು ಮಾಡಿದ್ದಾರೆ. ಮೊದಲು ಅಪ್ ಟು 3 lakhs ಏನು ಟ್ಯಾಕ್ಸ್ ಏನು ಬರ್ತಿರ್ಲಿಲ್ಲ, ಈಗ 0 to 4 lakhs ಝೀರೋ ಟ್ಯಾಕ್ಸ್ ಅಂತ ಮಾಡಿದ್ದಾರೆ. 4 to 8 lakhsಗೆ 5% ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 8 to 12 lakhs 10%, ಮತ್ತು ಹಾಗೆ ಎವ್ರಿ ಇನ್ಕ್ರಿಮೆಂಟಲ್ 4 lakhsಗೆ 5%,
ಜಾಸ್ತಿ ಮಾಡ್ಕೊಂಡು ಟ್ಯಾಕ್ಸ್ ಅದೇ ಇದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇರೋದು. ಹಾಗೆ ಇರೋದ್ರಿಂದಾಗಿ ನಿಮಗೆ ಅದೇ ಸುಮಾರು ಅಪ್ ಟು 12 lakhs ತನಕ ಟ್ಯಾಕ್ಸೇ ಇಲ್ಲದೆ ಇರುವಂತ ಇದು ಬಂದಿದೆ. ಅಂದ್ರೆ ಅಪ್ ಟು 12 lakhs ತನಕ ಸೆಕ್ಷನ್ 87A ಅಂತ ಅದರಲ್ಲಿ ಟ್ಯಾಕ್ಸ್ ರಿಬೇಟ್ ಅಂತ ಕೊಡ್ತಾರೆ. ಸೊ ಅಪ್ ಟು 12 lakhs ಇರೋರಿಗೆ ಟ್ಯಾಕ್ಸ್ ಏನು ಬರದೇ ಇರೋಂತ ಇದು ಸಿಚುವೇಶನ್ ಬಂದಿದೆ ಈಗ ಈ ಸಲ. ಇವಾಗ ಯಾವ ರೀತಿಯ ಬದಲಾವಣೆ ಬಂದಿದೆ ಅಂತ ತಾವು ಹೇಳಿದ್ರಿ. ಸೊ ಮೊದಲಿನ ಒಂದು ಈ ಬಜೆಟ್ಗಿಂತ ಮುಂಚೆ ಯಾವ ಪರಿಸ್ಥಿತಿ ಇತ್ತು ಅಂತ ಹೇಳಿ? ಅದೇ ಬಜೆಟ್ ಇಂದ ಮುಂಚೆ ಅಪ್ ಟು 7 lakhs ಇನ್ಕಮ್ ಇರೋರಿಗೆ ಟ್ಯಾಕ್ಸ್ ಏನು ಬರ್ತಿರ್ಲಿಲ್ಲ. ಅದು ಅದೇ ಸೆಕ್ಷನ್ 87A ರಿಬೇಟ್ ಬಂದಿಂದ ಇದರಿಂದ ಅಪ್ಲಿಕೇಬಲ್ ಇರೋದ್ರಿಂದಾಗಿ ಬರ್ತಿರ್ಲಿಲ್ಲ. ಈಗ ಅದೇ ಈ ಬಜೆಟ್ ಅಲ್ಲಿ ಇದು ಮಾಡಿರೋದ್ರಲ್ಲಿ ಲಿಮಿಟ್ ನ ಜಾಸ್ತಿ ಮಾಡಿದ್ದಾರೆ. 12 lakhs ತನಕ ಬೆನಿಫಿಟ್, ಅಪ್ ಟು 12 lakhs ತನಕ ಇನ್ಕಮ್ ಬರದೇ ಇರೋಂಗೆ ಇದು ಮಾಡ್ತಿದ್ದಾರೆ. ಈಗ ನಾವು ನಾರ್ಮಲಿ ಎಲ್ರಿಗೂ ಏನಂತ ಡೌಟ್ ಇರೋದು ಏನಂತಂದ್ರೆ, ನಾವು ಈಗ ಅಪ್ ಟು 12 lakhs ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗದೆ ಇದ್ರೆ 0 to 4 lakhs, 4 to 8 lakhs, 8 to 12 lakhs ಯಾತಕ್ಕೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಅದೇನಂತಂದ್ರೆ 12 lakhs ಇನ್ಕಮ್ ಇರೋರ ತನಕ ಅವ್ರಿಗೆ ರಿಬೇಟ್ ಅಂತ ಕೊಟ್ಟಿದ್ದಾರೆ. ಆ ರಿಬೇಟ್ ಅಪ್ಲಿಕೇಬಲ್ ಆಗಿರೋದ್ರಿಂದ ಅವ್ರಿಗೆ ಟ್ಯಾಕ್ಸ್ ಏನು ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಹೈಯರ್ ಲೆವೆಲ್ ಅಕಸ್ಮಾತ್ ಅವ್ರದ್ದೊಂದು 13 lakhs ಇನ್ಕಮ್ ಇದ್ರೆ ಅವ್ರಿಗೆ ಅದು ಸೇಮ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. 0 to 4 lakhs ಗೆ 0%, ಮತ್ತೆ 4 to 8 lakhs 5%, ಮತ್ತೆ 8 to 12 lakhsಗೆ 10%, ಮತ್ತೆ 10 to 11 lakhsಗೆ ಒನ್ ಅಡಿಷನಲ್ 1 lakhಗೆ ಇದು 15% ಅಪ್ಲೈ ಆಗುತ್ತೆ. ಸರ್, ಇವಾಗ ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಟ್ಯಾಕ್ಸ್ ರಿಬೇಟ್ ಅಂತ ಈಗ 12 ಲಕ್ಷ ಇನ್ಕಮ್ ವರೆಗೆ ಟ್ಯಾಕ್ಸ್ ರಿಬೇಟ್ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತಂದ್ರೆ, ಈ ಸ್ಲ್ಯಾಬ್ಗಳು ಯಾಕೆ ಹಾಗಿದ್ರೆ 4 ಲಕ್ಷ ರೂಪಾಯಿ ಆದ್ಮೇಲೆ ಇಷ್ಟು ಇನ್ಕಮ್ ಕಟ್ಟಬೇಕು ಅನ್ನೋದು, 8 ಲಕ್ಷ ಆದ್ಮೇಲೆ ಇಷ್ಟು ಕಟ್ಟಬೇಕು ಅನ್ನೋದು ಯಾಕೆ ಅಂತ? ಅದು ಸ್ಲ್ಯಾಬ್ಸ್ ಯಾಕಂದ್ರೆ ಈ ಹೈಯರ್ ಇನ್ಕಮ್ ಇರೋರ್ಗು ಆ 87A ಬೆನಿಫಿಟ್ ಇಲ್ಲ. ಅಂದ್ರೆ ಈಗ ಯಾರಿಗಾರು ಒಂದು 20 ಲಕ್ಷ ಇನ್ಕಮ್ ಇದ್ರೆ ಅವ್ರಿಗೆ ಸೆಕ್ಷನ್ 87A ಬೆನಿಫಿಟ್ಸ್ ಅಂದ್ರೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗೋದು 12 lakhs ಇಂದ ಅಲ್ಲ. ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ 0 to 4 lakhs ಏನಿದೆಯಾ ಅದು ಅಷ್ಟು ಮಾತ್ರ ಬೆನಿಫಿಟ್ ಸಿಗೋದು. ಮತ್ತೆ 4 to 8 lakhsಗೆ 5% ಟ್ಯಾಕ್ಸ್ ಅವ್ರು ಕಟ್ಟಲೇಬೇಕು. 8 to 12 lakhsಗೆ ಅವ್ರ ಏನು 10% ಇದೆಯಾ ಅದು ಅವ್ರಿಗೆ ಅಪ್ಲೈ ಆಗತ್ತೆ. 12 to 16 lakhs ಇರೋರಿಗೆ 15% ಅಪ್ಲೈ ಆಗತ್ತೆ. ಮತ್ತೆ ನೆಕ್ಸ್ಟ್ ಹಾಗೆ ಇನ್ಕ್ರಿಮೆಂಟಲ್ ಸ್ಲ್ಯಾಬ್ಸ್ಗೆ ಹಾಗೆ ಅಪ್ಲೈ ಆಗುತ್ತೆ. ಸೊ 87A ಅಂತ ಇರೋದು ಬರೀ ಅಪ್ ಟು 12 lakhs ತನಕ. ಅದಾದರೆ ಮತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಪ್ಲೈ ಆಗುತ್ತೆ. ಅಂದ್ರೆ ಈಗ 12 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಬರೋರಿಗೆ, ಫಾರ್ ಎಕ್ಸಾಂಪಲ್ ಈಗ 13 ಲಕ್ಷ ಒಬ್ಬರಿಗೆ ಇನ್ಕಮ್ ಇದೆ ಅಂತಂದ್ರೆ ಅವರಿಗೆ ಯಾವ ರೀತಿ ಈ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಪ್ಲೈ ಆಗುತ್ತೆ ಅಂತ ಹೇಳಿ? ಅದೇ ಅವ್ರಿಗೆ ಅಪ್ ಟು 4 lakhs ತನಕ 0 ಟ್ಯಾಕ್ಸ್, 4 to 8 lakhsಗೆ 5% ಅಪ್ಲೈ ಆಗುತ್ತೆ. ಸೊ ನಿಮಗೆ ಅದರಲ್ಲಿ 20,000 ಟ್ಯಾಕ್ಸ್ ಬರುತ್ತೆ. ಮತ್ತೆ ಇದು ನೆಕ್ಸ್ಟ್ 8 to 12 lakhsಗೆ 10% ಅಪ್ಲೈ ಆಗುತ್ತೆ, ಅದಕ್ಕೆ 40,000 ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಮತ್ತೆ ಒಂದು ಅಡಿಷನಲ್ 1 lakh ಇನ್ಕಮ್ ಇರೋರಿಗೆ ಅವ್ರಿಗೆ ಅದೇ 15% ಇದಕ್ಕೆ ಬರುತ್ತೆ. ಸೊ ಎಲ್ಲ ಸೇರಿ 40 + 20 60 75,000 ಟ್ಯಾಕ್ಸ್ ಅಂತೂ ಬಂದೇ ಬರುತ್ತೆ ಅವ್ರಿಗೆ 13 lakhs ಇನ್ಕಮ್ ಇರೋರಿಗೆ. ಅವ್ರಿಗೆ ಅದೇ ಸೆಕ್ಷನ್ 87A ಬೆನಿಫಿಟ್ ಅಂತ ಯಾವುದು ಇಲ್ವೇ ಇಲ್ಲ. ನಾನು ಅನ್ಕೊಂಡಿದ್ದೆ ಅಂದ್ರೆ 12 ಲಕ್ಷ ಆದ್ಮೇಲೆ 1 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಅಪ್ಲೈ ಆಗುತ್ತಾ? ಇಲ್ಲ, ಹಾಗಿಲ್ಲ. ಅದು ಮೊದಲು ಹಾಗೆ ಇದ್ದಿದ್ದು, ಈಗಿನ ರೂಲು ಹಾಗೆ. ಅಂದ್ರೆ ಸೆಕ್ಷನ್ 87A ಕ್ಲಿಯರ್ಲಿ ಹೇಳೋದಂತ ಒಂದು ಲಿಮಿಟ್ ತನಕ ಅವ್ರಿಗೇನು ಟ್ಯಾಕ್ಸ್ ಬರ್ದೇ ಇರೋಂತ ಇದು ಅಪ್ಲಿಕಬಿಲಿಟಿ 87A ಅಪ್ಲೈ ಆಗತ್ತೆ. ಅದು ಒಂದ್ಸಲ ಆ ಇನ್ಕಮ್ ಕ್ರಾಸ್ ಆದ್ರೆ ಮತ್ತೆ ಆ ಸೆಕ್ಷನ್ ಅಪ್ಲೈ ಆಗೋದಿಲ್ಲ. ಮತ್ತೆ ನಾರ್ಮಲ್ ರೇಟೇ ಅಪ್ಲೈ, ಅಂದ್ರೆ ಆ ಸ್ಲ್ಯಾಬ್ ರೇಟ್ ಏನಿದೆಯೋ ಅದು ಅಪ್ಲೈ ಆಗತ್ತೆ. ಈ ಸೆಕ್ಷನ್ 87A ಅನ್ನುವಂತ ರಿಬೇಟ್ ಸಿಸ್ಟಮ್ ಅದು ಯಾವತ್ತಿಂದ ಜಾರಿಯಾಗಿದ್ದು? ಅದು ಮೊದಲಿನ ಅಪ್ಲಿಕಬಲ್ ಆಗಿತ್ತು. ಈಗ ಲಾಸ್ಟ್ ಸುಮಾರು ಒಂದು 8-10 ವರ್ಷದಿಂದ ಅದೇ 87A ಅಪ್ಲೈ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು, ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ? 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನುವಂಥದ್ದು, ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಇದರ ಪ್ರಯೋಜನವನ್ನು ಹೇಗೆ ಪಡಿಬಹುದು? ಅದೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಗ ಸ್ಯಾಲರಿಡ್ ಕ್ಲಾಸ್ಗೆ ಬೇರೆ ಅಡಿಷನಲ್ ಬೆನಿಫಿಟ್ ಏನಂತಂದ್ರೆ ಅವ್ರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಲಾಸ್ಟ್ ಬಜೆಟ್ ಅಲ್ಲಿ, ಅದಕ್ಕಿಂತ ಹಳೆ ಇದರಲ್ಲಿ ಅಪ್ ಟು 50,000 ಇತ್ತು. ಲಾಸ್ಟ್ ಬಜೆಟ್ ಅಲ್ಲಿ 75,000 50 to 75,000 ಮಾಡಿದ್ರು. ಸೊ ಅದ್ರ ಅಡಿಷನಲ್ 75,000 ಸ್ಯಾಲರಿಡ್
ಇವ್ರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗುತ್ತೆ. ಬೇರೆ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ಗೆ ಅಥವಾ ರೆಂಟಲ್ ಇನ್ಕಮ್ ಇರೋರಿಗೆ ಅವ್ರಿಗೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಪ್ಲೈ ಆಗೋದಿಲ್ಲ. ಅಪ್ಲೈ ಆಗಲ್ಲ, ಓನ್ಲಿ ಫಾರ್ ಸ್ಯಾಲರಿ ಕ್ಲಾಸ್ಗೆ ಮಾತ್ರ. ಓಕೆ. ಸೊ ಇವಾಗ ಒಂದು ಹೊಸ ತೆರಿಗೆ ಸಿಸ್ಟಮ್ ಅನ್ನು ಮಾಡುವಂಥದ್ದು ಒಳ್ಳೇದಾ ಅಥವಾ ಓಲ್ಡ್ ರಿಜಿಮ್ ಒಳ್ಳೇದಾ? ಯಾವುದು ಒಳ್ಳೇದು ತಮ್ಮ ಪ್ರಕಾರ? ಅದೇ ಈಗ ಎಕ್ಸಿಸ್ಟಿಂಗ್ ರೇಟ್ಸ್ ಮತ್ತೆ ಮುಂದೆ ಬರುವಂತ ಬಜೆಟ್ ಅಲ್ಲಿ ಅಪ್ಲೈ ಅಂತ ನೋಡಿದ್ರೆ ಹೆಚ್ಚಿನವ್ರಿಗೆ 99% ಅವ್ರಿಗೆ ಎಲ್ರಿಗೂ ಓಲ್ಡ್ ರೆಜಿಮೆ ಬೆನಿಫಿಟ್ ನ್ಯೂ ರೆಜಿಮೆ ಬೆನಿಫಿಟ್ ಆಗತ್ತೆ. ಓಲ್ಡ್ ರೆಜಿಮ್ ಅದೇ ಕೆಲವ್ರಿಗೆ ತುಂಬಾ ಅಂದ್ರೆ ಈ ಹೌಸಿಂಗ್ ಲೋನು ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್, ಈಗ ಅವ್ರ ಸ್ಕೂಲ್ ಫೀಸ್, ಮಕ್ಕಳ ಸ್ಕೂಲ್ ಫೀಸು ಅಥವಾ ಬೇರೆ ಡಿಡಕ್ಷನ್ಸ್, ಡೊನೇಷನ್ ಏನಾದ್ರು ಕೊಟ್ಟಿರೋದು ಅಂತದೆಲ್ಲ ಬೆನಿಫಿಟ್ ಎಲ್ಲ ಕ್ಲೇಮ್ ಮಾಡೋಂತ ಇದ್ರೆ ಮಾತ್ರ ಕೆಲವರಿಗೆ ಅಪ್ಲೈ ಆಗ್ಬೋದು. ಬಟ್ 99% ಎಲ್ರಿಗೂ ಈ ಹೊಸ ರೇಟ್ಸ್ ಅಲ್ಲಿ ಈ ಸಲ ಬಂದಿರೋಂಥ ಬಜೆಟ್ ಇದರಲ್ಲಿ 99% ಅವ್ರಿಗೆ ಎಲ್ರಿಗೂ ನ್ಯೂ ರೆಜಿಮೆ ಒಳ್ಳೇದಾಗತ್ತೆ. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಅಂದ್ರೆ ಎಲ್ಲ ಹೊಸ ಬದಲಾವಣೆಗಳು ಯಾವಾಗಿಂದ ಅಪ್ಲೈ ಆಗುತ್ತೆ ಅನ್ನುವಂಥದ್ದು? ಅದೇ ಈ ಬಜೆಟ್ ಈಗ ಅನೌನ್ಸ್ ಮಾಡಿರೋದು ಇದು ಅಪ್ಲಿಕಬಲ್ ಫ್ರಮ್ 1st of April 2025. ಓಕೆ. ಮುಂದಿನ ಇನ್ಕಮ್ ಯಾರಿಗೆ ಬರುತ್ತಾ ಅದ್ರ ಮೇಲೆ ಈ ಬಜೆಟ್ ಯಾವ ಟ್ಯಾಕ್ಸ್ ರೇಟ್ಸ್ ಇದೆ ಅದು ಅಪ್ಲೈ ಆಗುತ್ತೆ. ಈ ಹಳೆ ಈಗ ನಾವು ಫೈನಾನ್ಷಿಯಲ್ ಇಯರ್ ಈಗ ಆಗ್ತಾ ಇರೋದು 24-25 ಯಾವ ಚೇಂಜಸ್ ಇಲ್ಲ, ಎಲ್ಲ ಸೇಮ್ ರೇಟ್ ಅಪ್ಲೈ ಆಗುತ್ತೆ. ನೀವು ಜುಲೈ ಒಳಗಡೆ ಫೈಲ್ ಮಾಡುವಾಗ ಎಲ್ಲ ಹಳೆ ರೇಟ್ಸ್ ಏನಿದೆಯಾ ಅದೇ ಅಪ್ಲೈ ಆಗುತ್ತೆ. ನಿಮ್ಗೆ ನೆಕ್ಸ್ಟ್ ಇಯರ್ ಇನ್ಕಮ್ ಅರ್ನ್ ಮಾಡೋದಕ್ಕೆ ಅದು ಈ ಹೊಸ ಬಜೆಟ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಅಂದ್ರೆ 2025 ಏಪ್ರಿಲ್ ನಂತರ ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಅಪ್ಲೈ ಆಗುತ್ತೆ. ಸೊ ಅಲ್ಲಿವರೆಗೆ ಹಳೆ ಸಿಸ್ಟಮೇ ಕಂಟಿನ್ಯೂ ಆಗುತ್ತೆ. ಓಕೆ. ಸೊ ಇನ್ನೊಂದು ಏನಂತಂದ್ರೆ ಈಗ ಹೂಡಿಕೆದಾರರು ಇವಾಗ ಈ ಬದಲಾದ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ತಮ್ಮ ಸಜೆಷನ್ ಹೇಳ್ಬೋದಾ? ಅದೇ ಈಗ ಹೊಸ ರೆಜಿಮ್ ಅಲ್ಲಿ ಜಾಸ್ತಿ ಏನು ಟ್ಯಾಕ್ಸ್ ಸೇವಿಂಗ್ಸ್ ಮಾಡೋಂತ ಯಾವುದು ಅಂದ್ರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ಗೆ ಯಾವುದು ಇದಿಲ್ಲ. ಒಂದೇನಂತಂದ್ರೆ NPS ಅಲ್ಲಿ ಇದು ಮಾಡ್ಕೋಬಹುದು. NPS ಅವರ ಎಂಪ್ಲಾಯರ್ ಏನಾದ್ರು NPSಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ಡಿಡಕ್ಷನ್ ಸಿಗತ್ತೆ. ಅಂದ್ರೆ 10% ಆಫ್ ದ ಬೇಸಿಕ್ ಅದೇ ಅವ್ರು ಆಪ್ಟ್ ಮಾಡಿದ್ರೆ ಅದನ್ನ ಸೇವಿಂಗ್ಸ್ ಅಂತ ಇದು ಮಾಡ್ಕೋಬಹುದು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದರಲ್ಲಿ. ಮತ್ತೆ ಬೇರೆ ಅವ್ರಿಗೆ ಅವ್ರದ್ದೇ ಒಂದು ಅಡಿಷನಲ್ ಕಾಂಟ್ರಿಬ್ಯೂಷನ್ 50,000 ಅವ್ರು ಹಾಕೋದಿದ್ರೆ ಅದಕ್ಕೂ ಬೆನಿಫಿಟ್ ಆಗತ್ತೆ. ಅದು 2 ಸೇವಿಂಗ್ಸ್. ಮತ್ತೆ ಹೌಸಿಂಗ್ ಪ್ರಾಪರ್ಟಿನಲ್ಲಿ ಅದೇ ಅವ್ರು ಸೇವ್ ಮಾಡಿದ್ರೆ ಅವ್ರ ರೆಂಟ್ಗೆ ಏನಾದ್ರು ಕೊಟ್ಟು ಇದು ಮಾಡಿಸಿದ್ರೆ ಅದರಲ್ಲಿ ಇನ್ಕಮ್ ಏನಾದ್ರು ಟ್ಯಾಕ್ಸ್ ಬೆನಿಫಿಟ್ ಬರೋ ಅಂತದಿದ್ರೆ ಅದನ್ನ ಇದು ಮಾಡ್ಕೋಬಹುದು. ಬಟ್ ಅದೇ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಅವ್ರಿಗೆ ಯಾವ ನ್ಯೂ ರೆಜಿಮ್ ಅಲ್ಲಿ ಯಾವ ಬೆನಿಫಿಟ್ ಇದಿಲ್ಲ. ಓಕೆ. ಈಗ ಹಾಗಿದ್ರೆ ಬಹಳ ಒಂದು ಕುತೂಹಲ ಪ್ರಶ್ನೆ ಏನಂತಂದ್ರೆ, ಈ ಬದಲಾದ ಸಿಸ್ಟಮ್ ನಲ್ಲಿ, ಹೊಸ ತೆರಿಗೆ ಸಿಸ್ಟಮ್ ನಲ್ಲಿ ಈ ಬಜೆಟ್ ನ ಒಂದು ಘೋಷಣೆಯಿಂದಾಗಿ ವೇತನದಾರರಿಗೆ ಮತ್ತು ಇತರರಿಗೆ ಯಾವ ರೀತಿ ಎಷ್ಟು ಟ್ಯಾಕ್ಸ್ ಅಲ್ಲಿ ಉಳಿತಾಯ ಆಗುತ್ತೆ ಅಂತ ಹೇಳ್ತೀರಾ ಅಂತ? ಅದೇ ಈ ಹೊಸ ಬಜೆಟ್ ಇಂದಾಗಿ ಸುಮಾರು ಅದೇ ಬೇರೆ ಬೇರೆ ಸ್ಲ್ಯಾಬ್ಸ್ ಅಂತ ನಾವು ಕ್ಯಾಲ್ಕುಲೇಷನ್ ಇದು ಮಾಡಿದೀವಿ. ಬಟ್ ಅದೇ ನಾರ್ಮಲಿ ಇನ್ಕಮ್ ಅಪ್ ಟು 8 lakhs ಯಾರು ಮೊದ್ಲಿತ್ತ ಮತ್ತೆ ಈಗ ಮುಂದಿನ ವರ್ಷ ಯಾರು 8 ಲಕ್ಷ ಇನ್ಕಮ್ ಅರ್ನ್ ಮಾಡ್ತಾರ ಅವ್ರಿಗೆ 31,200 ರೂಪಾಯಿ ಟ್ಯಾಕ್ಸ್ ಸೇವ್ ಆಗುತ್ತೆ. ಅಂದ್ರೆ ಮೊದ್ಲು ಅವ್ರು ಟ್ಯಾಕ್ಸ್ ಅಷ್ಟು ಕಟ್ಟಬೇಕಾಗಿತ್ತು. ಈಗ ಅವ್ರಿಗೆ ಟ್ಯಾಕ್ಸ್ ಲಿಮಿಟ್ ಇಂದಾನೆ ಹೊರಗಡೆ ಹೋಗಿ ಅವ್ರಿಗೆ ಟ್ಯಾಕ್ಸ್ ಏನ್ ಬರ್ತಾ ಇಲ್ಲ. ನೆಕ್ಸ್ಟ್ 12 ಲಕ್ಷ ತನಕ ಟ್ಯಾಕ್ಸ್ ಬರೋರ್ಗು ಇನ್ಕಮ್ ಬರೋರ್ಗು ಅವ್ರಿಗೆ ಅದೇ ಸುಮಾರು 83,200 ರೂಪಾಯಿ ಟ್ಯಾಕ್ಸ್ ಸೇವ್ ಆಗುತ್ತೆ. 83,000 ರೂಪಾಯಿ ಟ್ಯಾಕ್ಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಈಗ 15 ಲಕ್ಷ ಇರೋರಿಗೆ ಅವ್ರಿಗೆ ಅಂದ್ರೆ ಈ ಟ್ಯಾಕ್ಸ್ ಸೇವಿಂಗ್ಸ್ ಈ ಹೊಸ ಬಜೆಟ್ ಇಂದಾಗಿ 36,400 ರೂಪಾಯಿ ಟ್ಯಾಕ್ಸ್ ಸೇವಿಂಗ್ಸ್ ಆಗ್ತಾ ಇದೆ. ಸ್ವಲ್ಪ ಕಡಿಮೆ ಆಗುತ್ತೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಮುಂದೆ 20 ಲಕ್ಷ ಆಗೋರಿಗೆ ತಿರ್ಗಾ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 93,600 ರೂಪಾಯಿ ಟ್ಯಾಕ್ಸ್ ಸೇವಿಂಗ್ಸ್ ಆಗ್ತಾ ಇದೆ. ನೆಕ್ಸ್ಟ್ 25 ಲಕ್ಷ ಇನ್ಕಮ್ ಇರೋರಿಗೆ ಅವ್ರಿಗೆ 1,14,400 ರೂಪಾಯಿ ಟ್ಯಾಕ್ಸ್ ಸೇವಿಂಗ್ಸ್ ಆಗ್ತಾ ಇದೆ. ಹೀಗೆ ಇದು ಮುಂದೆ ಹೋಗಿ ಮತ್ತೆ ನೆಕ್ಸ್ಟ್ ಸ್ಲ್ಯಾಬ್ ಅಂದ್ರೆ 50 lakhs ಅಂಡ್ ಅಬವ್ ಅವ್ರಿಗೆ ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಸೊ ಅವ್ರಿಗೆ ಇದು 1,25,840 ಸೇವ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಸೇವಿಂಗ್ಸ್. ಅಂದ್ರೆ ಇಷ್ಟು ಈ ಹೊಸ ಬಜೆಟ್ ಇಂದಾಗಿ ಈ ಅದೇ ನಾವೇನು ಹೇಳ್ತೀವ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಇಷ್ಟು ದೊಡ್ಡ ಟ್ಯಾಕ್ಸ್ ಸೇವಿಂಗ್ಸ್. ಅಂದ್ರೆ ಇದು ಅವ್ರಿಗೆ ಈ ಬಜೆಟ್ ಅದಕ್ಕೆ ನಾನು ಹೇಳಿದ್ದು ಲ್ಯಾಂಡ್ ಮಾರ್ಕ್ ಬಜೆಟ್ ಅಂತ. ಯಾಕಂದ್ರೆ
ಇಷ್ಟು ಬೆನಿಫಿಟ್ ಸಿಕ್ಕಿರೋಂಥ ಬಜೆಟ್ ನಾವು ಈಗ ಈ ಸದ್ಯದಲ್ಲಿ ಕಂಡಿಲ್ಲ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಇಷ್ಟು ಬಂದಿರೋದು ನಾವು ಕಂಡಿಲ್ಲ. ಸೊ ಒಬ್ಬ ಚಾರ್ಟರ್ಡ್ ಅಕೌಂಟ್ ಆಗಿ ತಮ್ಮ ಒಂದು ಕಳೆದ ಹಲವು ದಶಕಗಳ ಒಂದು ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಇದೇ ಫಸ್ಟ್ ಟೈಮ್ ತಾವು ನೋಡ್ತಾ ಇದ್ರಿ ಇಷ್ಟೊಂದು ಬೆನಿಫಿಟ್ ಇರುವಂತಹ. ಅದೇ ಅದಕ್ಕೆ ನಾವು ಹೇಳಿದ್ದು ಇದು ಲ್ಯಾಂಡ್ ಮಾರ್ಕ್ ಬಜೆಟ್. ಯಾಕಂದ್ರೆ ಅಂದ್ರೆ ಒಂದು ಲೋವರ್ ಮಿಡಲ್ ಕ್ಲಾಸ್ಗೆ ಬೆನಿಫಿಟ್ ಬರೋಂತಹದ್ದು ನೋಡಿದ್ರೆ ಈ ಬಜೆಟ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಏನಿರ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕೆ ಈ ಸಂದರ್ಭದಲ್ಲಿ ಅದಕ್ಕೆ ಮಾಡಿದ್ರು? ಕಾರಣ ಏನಿರ್ಬೋದು? ಇಕನಾಮಿಕ್ ರೀಸನ್ ಏನಾದ್ರು ಇದೆಯಾ? ಅಲ್ಲ, ಈಗ ಓವರ್ ಆಲ್ ಅಂದ್ರೆ ಈಗ ಗ್ಲೋಬಲ್ ರಿಸೆಷನ್ ಅಂತೂ ಎಲ್ರಿಗೂ ಎಲ್ಲ ಇದರಲ್ಲಿ ಅಪ್ಲೈ ಆಗಿದೆ. ಗ್ಲೋಬಲ್ ರಿಸೆಷನ್ ಆಗಿ ಇಂಡಿಯಾ ಇಸ್ ಆಲ್ಸೋ ಸಫರಿಂಗ್ ಫ್ರಮ್ ಗ್ಲೋಬಲ್ ರಿಸೆಷನ್. ಬಟ್ ಇಂಡಿಯಾ ಅದನ್ನ ಹೊರಗಡೆ ಬರೋದು ಅಂತ ಮೋಸ್ಟ್ಲಿ ನಮ್ಮ ಸೆಂಟ್ರಲ್ ಅಲ್ಲಿ ಇರೋ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಅವರ ಟೀಮ್ ಅವ್ರ ಯೋಚನೆ ಮಾಡಿರ್ಬೋದು. ಯಾಕಂದ್ರೆ ಈ ಸ್ಯಾಲ್ರಿ ಕ್ಲಾಸಿಗೆ ಒಂದ್ಸಲ ಬೆನಿಫಿಟ್ ಕೊಟ್ಟ ಕೂಡಲೇ ಆಟೋಮೆಟಿಕಲಿ ಏನಂತ ಅಂದ್ರೆ ಕನ್ಸಂಪ್ಷನ್ ಲೆವೆಲ್ ಜಾಸ್ತಿ ಆಗತ್ತೆ. ಕನ್ಸಂಪ್ಷನ್ ಲೆವೆಲ್ ಒಂದ್ಸಲ ಇಂಪ್ರೂವ್ ಆದ ಕೂಡಲೇ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೂ ಇದಾಗತ್ತೆ. ಯಾಕಂದ್ರೆ ಟೆರಿಷಿಯರಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಬಿಸ್ನೆಸ್ ಜಾಸ್ತಿ ಆದ ಕೂಡಲೇ ಓವರ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಗವರ್ಮೆಂಟ್ಗೆ ಒಂದು ಸ್ವಲ್ಪ ಟ್ಯಾಕ್ಸ್ ಲಾಸ್ ಈಗ ನಮಗೆ ಕಂಡ್ರು ಓವರ್ ಆಲ್ ಅವ್ರಿಗೆ ಎಕನಾಮಿಕ್ ಡೆವಲಪ್ಮೆಂಟ್ ಜಾಸ್ತಿ ಆಗಿರೋದ್ರಿಂದಾಗಿ ಕಲೆಕ್ಷನ್ಸ್ ಇಂಪ್ರೂವ್ ಆಗತ್ತೆ ಹೊರತು ಮತ್ತೆ ಇನ್ನು ಕಡಿಮೆ ಅಂತೂ ಆಗೋದಿಲ್ಲ. ಅದರಿಂದಾಗಿ ಅವ್ರ ಅಂದ್ರೆ ಮಾಡಿರ್ಬೋದು ಅಂತ ನನ್ನ ಒಪಿನಿಯನ್. ಸೊ ಅಂದ್ರೆ ಈ ಟ್ಯಾಕ್ಸ್ ಸೇವಿಂಗ್ಸ್ ಅಲ್ಲಿ ಏನೆಲ್ಲ ಹಾಳಾಗುತ್ತೆ ಅದನ್ನ ಜನ ಮತ್ತೆ ಬೇರೆ ಬೇರೆ ಸೇವಿಂಗ್ಸ್ ಇರ್ಬೋದು ಖರ್ಚು ಮಾಡ್ತಾರೆ. ಸೊ ಅವಾಗ ಇಕನಾಮಿಕ್ ಆಕ್ಟಿವಿಟೀಸ್ ಇಂಪ್ರೂವ್ ಆಗುತ್ತೆ, ಅದರಿಂದ ಮತ್ತೆ ಸರ್ಕಾರಕ್ಕೆ ಆದಾಯ ಬರುತ್ತೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಸೆಕೆಂಡ್ರಿ ಈಗ ನೀವು ನೋಡಿದ್ರೆ ಇವತ್ತಿನ ಒಂದು ಬಜೆಟ್ ಅನೌನ್ಸ್ಮೆಂಟ್ ಆದ ಕೂಡ್ಲೇನೆ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ನೀವೇ ನೋಡಿರ್ಬೋದು. ಇಂಡೆಕ್ಸಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಸೊ ಈ ಸಡನ್ ಆಗಿ ಅದೇ ಆಟೋಮೆಟಿಕಲಿ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಒಂದ್ಸಲ ಮೇಲ್ ಹೋದ ಕೂಡಲೇ ಅಂದ್ರೆ ಗವರ್ಮೆಂಟ್ಗೆ ಅದರಲ್ಲಿ ಅಂದ್ರೆ ಅವರು ಮಾರಿರುವಂತ ಶೇರ್ಸ್ ಅದರಲ್ಲಿ ಏನ್ ಕ್ಯಾಪಿಟಲ್ ಗೇನ್ ಇನ್ಕಮ್ ಬರುತ್ತಾ ಅದ್ರ ರೆವೆನ್ಯೂ ಎಲ್ರದ್ದು ಎಲ್ಲ ಈ ಹೈ ಲೆವೆಲ್ ಆಫ್ ಇನ್ಕಮ್ ಇರೋರು ಅವ್ರದ್ದೆಲ್ಲ ಶೇರ್ಸ್ ಅವ್ರು ಮಾರಿದಾಗ ಅದರಿಂದಾಗಿ ಕ್ಯಾಪಿಟಲ್ ಗೇನ್ ಇನ್ಕಮ್ ಅಂತ ಹೇಳ್ಬಿಟ್ಟು ಅವ್ರು ಜಾಸ್ತಿ ಆದ ಕೂಡಲೇ ಅವರು ಮತ್ತೆ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಸೊ ಆ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ ನಮ್ಗೆ ಈ ಸಣ್ಣ ಸೇವಿಂಗ್ಸ್ ಅಂತ ಕಂಡಿರೋದು ಗವರ್ಮೆಂಟ್ಗೆ ಏನು ಲಾಸ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಬೆನಿಫಿಟ್ ಇನ್ನೊಂದು ಕಡೆಯಿಂದ ಇನ್ನೊಂದು ಇದರಿಂದ ಆಗಿರುತ್ತೆ. ಎಲ್ರಿಗೂ ಒಂದು ಅಂದ್ರೆ ಒಂದು ಸಂತೋಷವಾಗಿರುವಂತ ಸಿಚುವೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ. ಅಂದ್ರೆ ನಿಮ್ಗೆ ಈ ನಿರ್ಧಾರವನ್ನು ಮೊದಲ ಬಜೆಟ್ ನಲ್ಲಿ 1 ವರ್ಷ ಹಿಂದೆನೆ ಮಾಡಬಹುದಿತ್ತು ಅಂತ ಆತರ ಅನಿಸ್ತಾ ಇದೆಯಾ? ಮಾಡ್ಬೋದಿತ್ತು, ಬಟ್ ಈ ಸಲ ಅಂದ್ರೆ ಕರೆಕ್ಟ್ ಟೈಮಿಗೆ ಬಂದಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ನೋಡಿ, ಗ್ಲೋಬಲ್ ರಿಸೆಷನ್ ಅಂತ ಸೆಟ್ ಆಗಿದ್ದು ಈಗ ಒಂದು 6 months ಇಂದಾಗಿ ಅಂದ್ರೆ ಎಲ್ಲ ಓವರ್ ಆಲ್ ಗ್ಲೋಬಲ್ ಎಕಾನಮೀಸ್ ಎಲ್ಲ ಹೆಚ್ಚಿಂದು ಎಲ್ಲ ಡೌನ್ ಆಗಿದೆ. ಈವನ್ ಚೈನಾ ಮತ್ತೆ US ಎಲ್ಲ ಅಂದ್ರೆ ಅವ್ರ ರಿಸೆಷನ್ ನಲ್ಲಿ ನಡೀತಾ ಇದ್ದಾರೆ. ಇದರಲ್ಲಿ ಇಂಡಿಯಾ ಅದೇ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಎಮರ್ಜಿಂಗ್ ಎಕಾನಮಿಕ್ಸ್ ಅಂದ್ರೆ ಲಾರ್ಜ್ ಎಮರ್ಜಿಂಗ್ ಎಕಾನಮೀಸ್ ಅಲ್ಲಿ ಇಂಡಿಯಾದ ಗ್ರೋತ್ ರೇಟ್ ಇಟ್ಕೊಂಡಿರೋ ಅಷ್ಟು ಬೇರೆ ಯಾವ ಕಂಟ್ರೀಸ್ ಇಟ್ಕೊಂಡಿಲ್ಲ. ಸೊ ಆ ಬೆನಿಫಿಟ್ ಅದನ್ನ ಕೆಳಗಡೆ ಇಳಿಬಾರ್ದು ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವ್ರು ಈ ಬಜೆಟ್ ಅಲ್ಲಿ ಕರೆಕ್ಟ್ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತ ನನ್ನ ಇದು. ಯಾಕಂದ್ರೆ ಕನ್ಸಂಪ್ಷನ್ ಲೆವೆಲ್ ಸಡನ್ ಆಗಿ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕಲಿ ಅವ್ರಿಗೆ ಬೆನಿಫಿಟ್ ಅಂದ್ರೆ ಗವರ್ಮೆಂಟ್ಗೂ ಆದಾಯ ಅಂತ ಬಂದೇ ಬರುತ್ತೆ, ಇನ್ಕ್ರಿಮೆಂಟಲ್ ಬೆನಿಫಿಟ್ ಬಂದೇ ಬರುತ್ತೆ. ಅಫ್ಕೋರ್ಸ್ ಕನ್ಸಂಪ್ಷನ್ ಜಾಸ್ತಿ ಆದ ಹಾಗೆ ಪ್ರೊಡಕ್ಷನ್ ಸೆಕ್ಟರ್ ನಲ್ಲೂ ಕೂಡ ಕಂಪನಿಗಳು ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ, ಸರ್ವಿಸ್ ಸೆಕ್ಟರ್ ನಲ್ಲಿ ಅಲ್ಲೂ ಕೂಡ ಆಕ್ಟಿವಿಟೀಸ್ ಓವರ್ ಆಲ್ ಇಕನಾಮಿಗೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತೀವಿ. ಹೌದು. ಸೊ ಹಾಗಾದ್ರೆ ನಾವಿವಾಗ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬಜೆಟ್ ನಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಾವು ಸಾಕಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಸೊ ಅದೇ ರೀತಿ ಮತ್ತೆ ಬೇರೆ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳ್ತೀರಾ ಅಂತ? ಅದೇ ಈಗ ಇದರಲ್ಲಿ ಈ ಬಜೆಟ್ ಅಲ್ಲಿ ಒಂದೇನಂತಂದ್ರೆ ನಮಗೆ ಇದು ಮಾಡಿರೋದು TDS ಅಂದ್ರೆ ಮೊದಲು ಯಾರ ಕೈಯಿಂದ ಈ ರೆಂಟ್ ಯಾರ ಕಟ್ಟೋರಿದ್ರೆ ಅವರು TDS ಮಾಡಿಬಿಟ್ಟು ಕೊಡಬೇಕಾಗಿತ್ತು. ಈಗ ಬಿಸ್ನೆಸ್ ಫಾರ್ ಎಕ್ಸಾಂಪಲ್ ಒಂದು ಆಫೀಸ್ ಇದ್ರೆ ಅವರ ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡಿದ್ರೆ ಅವ್ರು TDS ಮಾಡ್ಕೋಬೇಕಾಯ್ತು. ಹಳೆ ಲಿಮಿಟ್ ಇದ್ದಿದ್ದು 2,40,000.
ಈಗ ಅದನ್ನ 6 ಲಕ್ಷ ಅಂತ ಮಾಡಿದ್ದಾರೆ. ಸೊ ಅದರಿಂದಾಗಿ ಸುಮಾರು ಜನರಿಗೆ TDS ಮಾಡುವಂತ ಅವಶ್ಯಕತೆನೇ ಬರೋದಿಲ್ಲ. ಸೊ ಅದೊಂದು ಚೇಂಜಸ್ ಆಗಿದೆ. ಪ್ರೊಫೆಷನಲ್ ಫೀಸ್, ಯಾರೊಬ್ರು ಕನ್ಸಲ್ಟೆಂಟ್ಗೆ, ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಬೇರೆ ಲಾಯರ್ಗೆ ಫೀಸ್ ಕೊಡೋದಿದ್ರೆ ಅವ್ರಿಗೆ 30,000 ವರ್ಷದಲ್ಲಿ ಅವ್ರಿಗೆ ಫೀಸ್ ಕೊಡೋ ಇದಕ್ಕಿಂತ ಜಾಸ್ತಿ ಇದ್ರೆ ಅವ್ರು ಟ್ಯಾಕ್ಸ್ 10% ಹಿಡಿದ್ಬಿಟ್ಟು ಕೊಡ್ಬೇಕಾಯ್ತು, ಅದನ್ನ ಗವರ್ಮೆಂಟ್ ಕಟ್ಬೇಕಾಯ್ತು. ಮತ್ತೆ ಆ ಇಂಡಿವಿಜುವಲ್ ಲಾಯರ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅದನ್ನ ಅವ್ರು ರಿಟರ್ನ್ಸ್ ಫೈಲ್ ಮಾಡುವಾಗ ಅದನ್ನ ಕ್ಲೇಮ್ ಮಾಡ್ಕೋಬೇಕಾಯ್ತು. ಈಗ ಈ ವರ್ಷ ಏನ್ ಮಾಡಿದಾರೆ ಅಂತಂದ್ರೆ 50,000 ಪೇಮೆಂಟ್ ತನಕ TDS ಇಲ್ಲದೆ ಇದು ಮಾಡೋಂಗ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಡಿವಿಡೆಂಟ್ಗೂ ಅಷ್ಟೇ. ಡಿವಿಡೆಂಟ್ ಈಗ ಸ್ಮಾಲ್ ಡಿವಿಡೆಂಟ್ಸ್ ಅರ್ನ್ ಮಾಡೋರು ಸುಮಾರೆಲ್ಲ ರಿಟೈರ್ಡ್ ಎಂಪ್ಲಾಯೀಸ್ ಎಲ್ಲ ಇರ್ತಾರೆ, ಅವ್ರಿಗೂ ಸ್ವಲ್ಪ ಶೇರ್ ಹೋಲ್ಡಿಂಗ್ಸ್ ಅಂತ ಇರೋಂಥದ್ದು. ಅವ್ರಿಗೊಂದು 5,000 ಇದ್ದಿದ್ರು TDS ಡಿಡಕ್ಟ್ ಆಗಿ ಬರ್ತಾ ಇತ್ತು. ಈ ವರ್ಷ ಆ 5,000 10,000 ಮಾಡಿದ್ದಾರೆ. ಸೊ ಇದರಿಂದಾಗಿ ಸಾಕಷ್ಟು ಜನರು TDS ಲಿಮಿಟ್ ಇಂದ ಹೊರಗಡೆ ಬಂದ್ರೆ ಅವ್ರಿಗೆ ಫೈಲ್ ಮಾಡೋಂಥ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಎಲ್ಲ ಸೇರಿ ಅವ್ರ ಇನ್ಕಮ್ ಒಂದು ಡಿವಿಡೆಂಟು ಮತ್ತೆ ರೆಂಟಲ್ ಇನ್ಕಮ್ ಮತ್ತೆ ಪೆನ್ಷನ್ ಎಲ್ಲ ಸೇರಿ ಒಂದು 10 ಲಕ್ಷ 11 ಲಕ್ಷ ಬಂದಿದ್ರೆ ಅವ್ರಿಗೆ TDS ಆಗಿ ತಿರ್ಗಾ ಮತ್ತೆ ಅದನ್ನ ರಿಟರ್ನ್ಸ್ ಫೈಲ್ ಮಾಡಿ ಕ್ಲೈಮ್ ಮಾಡ್ಕೋಬೇಕಾಯ್ತು. ಇವತ್ತಿನ ಪರಿಸ್ಥಿತಿನಲ್ಲಿ ಅದು TDS ಅವ್ರಿಗೆ ಬರೋದಿಲ್ಲ. ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ನೀವು ಇಂಟ್ರೆಸ್ಟ್ ಸೀನಿಯರ್ ಸಿಟಿಸನ್ಗೆ ಇದೊಂದು ದೊಡ್ಡ ಇದು ಮಾಡಿದ್ದಾರೆ. 50,000 ಇಂಟ್ರೆಸ್ಟ್ ಬರೋ ಒಬ್ರು ಸೀನಿಯರ್ ಸಿಟಿಸನ್ಗೆ ಅವ್ರಿಗೆ ಈಗ ಅಪ್ ಟು 1 lakh TDS ಇಲ್ಲದೆ ಇರೋಂಗ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ತಿರ್ಗಾ ರಿಟರ್ನ್ಸ್ ಫೈಲ್ ಮಾಡೋದು ಮತ್ತೆ ಫೈಲ್ ಮಾಡಿ ರೀಫಂಡ್ ಕ್ಲೇಮ್ ಮಾಡೋದು ಇಂಥ ಜಂಜಟ್ ಯಾವುದು ಇರೋದಿಲ್ಲ. ಮತ್ತೆ ಉಳಿದಿರೋದು ಅಷ್ಟೇ, ಈ ಫಾರಿನ್ ಟ್ರಾವೆಲ್ ಮಾಡೋರಿಗೆ ಅವ್ರಿಗೆ 7 ಲಕ್ಷ ತನಕ ಅದಕ್ಕೆ TCS ಆಗ್ತಿರ್ಲಿಲ್ಲ. ಅದಕ್ಕಿಂತ ಜಾಸ್ತಿ ಅಕಸ್ಮಾತ್ ಅವ್ರು ಖರ್ಚು ಮಾಡಿದ್ರೆ ಅವ್ರಿಗೆ ಒಂದು TCS ಅಂತ ಅಪ್ಲೈ ಆಗ್ತಿತ್ತು. ಈಗಿನ ಹೊಸ ಬಜೆಟ್ ಅಲ್ಲಿ ಅದನ್ನ 10 ಲಕ್ಷ ಮಾಡಿದ್ದಾರೆ ಫಾರಿನ್ ಟ್ರಾವೆಲ್ಗೆ ಇದು ಮಾಡ್ತಿರೋಂಥದ್ದು. ಬೇರೆ ಇನ್ನೊಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಈ ಸಲ 2 ಅಂದ್ರೆ ಒಬ್ಬರಿಗೆ 2 ಮನೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಕ್ಲೇಮ್ ಮಾಡಬಹುದು ಅಂತ ಇದು ಮಾಡ್ಸಿದ್ದಾರೆ. ಈಗ ತನಕ ಒಬ್ಬರಿಗೆ ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ತನಕ ಏನು ಇನ್ಕಮ್ ಅಂತ ಬರ್ತಿರ್ಲಿಲ್ಲ. ಈಗ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅವ್ರು ಡಿಕ್ಲೇರ್ ಮಾಡ್ಕೋಬಹುದು ವಿದೌಟ್ ಎನಿ ಇನ್ಕಮ್. ಅಂದ್ರೆ ಅದನ್ನ ಇನ್ಕಮ್ ಏನು ತೋರಿಸ್ತಾ ಇದ್ದೆ ಅಂತ ಇದು ಮಾಡ್ಕೋಬಹುದು. ಅಷ್ಟು ಇದೆಲ್ಲ ಸೇಲಿಯಂಟ್ ಫೀಚರ್ಸ್ ಈ ಇದರದ್ದು. ಅಂದ್ರೆ ಈಗ 2 ಮನೆಯನ್ನ ಬಾಡಿಗೆ ಕೊಟ್ಟಿದ್ರು ಕೂಡ ಅವರಿಗೆ ಬೆನಿಫಿಟ್ ಆಗುತ್ತೆ? ಅಲ್ಲ, ಬಾಡಿಗೆಗಲ್ಲ. ಅವ್ರ ಅಕಸ್ಮಾತ್ 2 ಮನೆ ಅವ್ರ ಸುಮ್ನೆ ಅವರ ಯೂಸ್ಗೆನೆ ಇಟ್ಕೊಂಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಏನು ಬರ್ತಿಲ್ಲ. ಬಾಡಿಗೆ ಅಂತ ಒಂದ್ಸಲ ಕೊಟ್ಮೇಲೆ ಅದಕ್ಕೆ ಏನ್ ಬಾಡಿಗೆ ಬರ್ತಾ ಇದೆಯಾ ಅದನ್ನ ಇನ್ಕಮ್ ಅಂತ ಬಂದೇ ಬರುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಬಟ್ ಅಂದ್ರೆ ಅವರ ಬಳಕೆ, ವೈಯಕ್ತಿಕ ಬಳಕೆಗೋಸ್ಕರ 2 ಮನೆ ಇಟ್ಕೋಬಹುದು. ಈ ನೆಕ್ಸ್ಟ್ ಬಜೆಟ್ ಇಂದ 2 ಮನೆ ಅವರಿಗೆ ಸೆಲ್ಫ್ ಆಕ್ಯುಪೈಡ್ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ಒಂದು ಈ ಸಲ ಇದ್ ಮಾಡಿದ್ದಾರೆ ಏನಂತ, ರಿಬೇಟ್ ಆನ್ ಸ್ಪೆಷಲ್ ಇನ್ಕಮ್. ಅಂದ್ರೆ ಈಗ ಶೇರ್ಸ್ ಮತ್ತೆ ಇದೆಲ್ಲ ಸೇಲ್ ಮಾಡಿ ಮತ್ತೆ ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಅಂತ ಏನು ಇದು ಮಾಡಿದಾರ ಅದ್ರಲ್ಲಿ ರಿಬೇಟ್ ಸೆಕ್ಷನ್ 87A ರಿಬೇಟ್ ಅಂತ ನಾನು ಮಾತಾಡ್ತಾ ಇದ್ದೆ. ಆ ಸೆಕ್ಷನ್ 87A ರಿಬೇಟ್ ನ ಮೊದ್ಲು ಇತ್ತು, ಈಗ ಅದನ್ನ ತೆಗ್ದಿದ್ದಾರೆ. ಅದರಿಂದಾಗಿ ಕೆಲವ್ರಿಗೆ ಬರೀ ಈ ಶೇರ್ಸ್ ಅಲ್ಲಿ ಇನ್ಕಮ್ ಇರೋರ್ಗೆ ಅವ್ರಿಗೆ ಟ್ಯಾಕ್ಸ್ ಈಗ ಅಕಸ್ಮಾತ್ ಅವ್ರ ಒಂದು 11 ಬರೀ ಯಾರಿಗಾರೊಬ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇಂದಾಗಿ ಒಂದು 10 ಲಕ್ಷ ಇನ್ಕಮ್ ಬಂದಿದ್ರೆ ಈ ವರ್ಷ ಮುಂದಿನ ವರ್ಷದಿಂದ ಅವರಿಗೆ ಟ್ಯಾಕ್ಸ್ ಅದೇ ಅಪ್ಲೈ ಆಗತ್ತೆ. ಅಂದ್ರೆ ಅವ್ರ ಬರೀ 10 ಲಕ್ಷ ಮಾತ್ರ ಇದ್ರೂ ಅವ್ರಿಗೆ ಟ್ಯಾಕ್ಸ್ ಅಪ್ಲೈ ಆಗತ್ತೆ. ಅದೊಂದು ಈ ಸಲ ಒಂದು ಅಂದ್ರೆ ಟ್ಯಾಕ್ಸ್ ಇದರಿಂದಾಗಿ ಆಂಗಲ್ ಇಂದಾಗಿ ಒಂದು ಅವ್ರಿಗೆ ಜಾಸ್ತಿ ಸ್ವಲ್ಪ ನಿರಾಸೆ ಆದ್ರೂ ಆಗಿರ್ಬೋದು. ಬಟ್ ಅದೇ ಹೆಚ್ಚಿನ ಇದು ಪರ್ಸೆಂಟೇಜ್ ಇದು ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಬರೇ ಶೇರ್ಸ್ ಅಲ್ಲೇ ಇನ್ಕಮ್ ಮಾಡ್ಕೊಂಡು ಜೀವನ ನಡೆಸೋರು ತುಂಬಾ ಕಡಿಮೆ ಇರ್ತಾರೆ. ಸೊ ಅದರಿಂದಾಗಿ ಇದು ಮಾಡ್ಕೋಬಹುದು. ಮತ್ತೆ ಅದ್ರಲ್ಲಿ ಏನು ತಪ್ಪು ಅಂತ ಏನಿಲ್ಲ. ಯಾಕಂದ್ರೆ ಹೆಚ್ಚಾಗಿ ಶೇರ್ಸ್ ಅಲ್ಲಿ ಟ್ರೇಡ್ ಮಾಡೋರೆಲ್ಲ ಹೈಯರ್ ಇನ್ಕಮ್ ಇರೋರು, ಅವ್ರಿಗೆ ಈ ಬೆನಿಫಿಟ್ ಹೆಂಗಂದ್ರೆ ಅಪ್ಲೈ ಆಗುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹೌದೌದು. ಒಟ್ಟಾರೆಯಾಗಿ ಹೇಳೋದಿದ್ರೆ ಎಲ್ಲಾ ಸ್ಯಾಲರಿ ಹೋಲ್ಡರ್ಸ್ ಬಹಳ ಒಂದು ಸಿಹಿ ಸುದ್ದಿಯನ್ನ ಸ್ಯಾಲರಿ ಹೋಲ್ಡರ್ ಅಥವಾ ಎನಿ ನಾರ್ಮಲ್ ಎನಿ SSE ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಅಥವಾ ರೆಂಟಲ್ ಇನ್ಕಮ್ ಇರೋರಿಗೆ ಅಥವಾ ಬೇರೆ ಎಲ್ಲ ಇನ್ಕಮ್ ಇರೋರ್ಗು ಇದು ಇಟ್ಸ್ ಲ್ಯಾಂಡ್ ಮಾರ್ಕ್ ಬಜೆಟ್ ಅಂತ ಹೇಳ್ಕೋಬಹುದು. ಖಂಡಿತ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಬಜೆಟ್ನ ಒಂದು ಟ್ಯಾಕ್ಸ್ ಅನಾಲಿಸಿಸ್ ಅನ್ನ ಬಹಳ ಸೊಗಸಾಗಿ ವಿವರವಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ವಾಹಿನಿಯನ್ನ
ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.